10ನೇ ತರಗತಿ ಕನ್ನಡ ಗದ್ಯ ಭಾಗ 7 ಲಂಡನ್ ನಗರ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ನಾಮಪದ ಎಂದರೇನು ಉದಾಹರಿಸಿರಿ. ಉತ್ತರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ಉದಾಹರಣೆಗೆ ಭೀಮ ಎನ್ನುವುದು ನಾಮ ಪ್ರಕೃತಿ, ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ, ಭೀಮನನ್ನು ಎನ್ನುವುದು ನಾಮಪದ, ಭೀಮ ಪ್ಲಸ್ ಅನ್ನು ಭೀಮನನ್ನು. 2 ನಾಮವಾಚಕಗಳ ವಿಧಗಳನ್ನು ಪಟ್ಟಿ ಮಾಡಿ. ಉತ್ತರ ನಾಮವಾಚಕಗಳ ವಿಧಗಳು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಾಚ, ಸರ್ವನಾಮ. ಪ್ರಶ್ನೆ 3 ಕೃದಂತ ಎಂದರೇನು ಉದಾಹರಣೆಗಳನ್ನು ಬರೆಯಿರಿ. ಉತ್ತರ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದರೆ ಅದನ್ನು ಕೃದಂತ ಎನ್ನುತ್ತೇವೆ. ಉದಾಹರಣೆಗೆ ಮಾಡಿದ, ಮಾಡು ಪ್ಲಸ್ ದ ಪ್ಲಸ್ ಆ, ಹೋಗುವ, ಹೋಗು ಪ್ಲಸ್ ವ ಪ್ಲಸ್ ಆ, ಕೊನೆಯಲ್ಲಿರುವ ಆ ಎಂಬುದೇ ಕೃತ್ ಪ್ರತ್ಯಯ. ಪ್ರಶ್ನೆ 4 ಕೊಟ್ಟಿರುವ ಪದಗಳನ್ನು ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ವ್ಯಯಗಳಾಗಿ ವಿಂಗಡಿಸಿ ಬರೆಯಿರಿ. ಪದಗಳು ಮಾಟ, ಓಡಿದ, ತಿಂದ, ನೋಡಿ, ಆಟ, ನೋಡಿದ. ಕೃದಂತ ನಾಮ ಓಡಿದ, ನೋಡಿದ. ಕೃದಂತ ಭಾವನಾಮ ಆಟ, ಮಾಟ. ಕೃದಂತ ವ್ಯಯ ನೋಡಿ, ತಿಂದ. ಮುಖ್ಯ ಪ್ರಶ್ನೆ 2 ಕೊಟ್ಟಿರುವ 4 ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. 1 ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ. ಆಯ್ಕೆಗಳು ಬರೆಯುವ, ಬರೆದ, ಬರೆಯದ, ಬರೆಹ. ಸರಿಯಾದ ಆಯ್ಕೆ ಆ ಬರೆಯುವ. 2 ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಆಯ್ಕೆಗಳು ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ವ್ಯಯ, ತದ್ಧಿತಾಂತ. ಸರಿಯಾದ ಆಯ್ಕೆ ಆ ಕೃದಂತ ಭಾವನಾಮ. 3 ಇವುಗಳಲ್ಲಿ ಕೃದಂತ ವ್ಯಯಕ್ಕೆ ಉದಾಹರಣೆಯಾದ ಪದ. ಆಯ್ಕೆಗಳು ತೊಡುಗೆ, ತಿನ್ನುವಿಕೆ, ನಡೆಯುವ, ಮಾಡಲಿಕ್ಕೆ. ಸರಿಯಾದ ಆಯ್ಕೆ ಈ ಮಾಡಲಿಕ್ಕೆ. 4 ಓಣಿಯಲ್ಲಿ ಎಂಬುದು ಈ ವಿಭಕ್ತಿಯಲ್ಲಿದೆ. ಆಯ್ಕೆಗಳು ಪ್ರಥಮ, ತೃತೀಯ, ಪಂಚಮಿ, ಸಪ್ತಮಿ. ಸರಿಯಾದ ಆಯ್ಕೆ ಈ ಸಪ್ತಮಿ.